ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಆ ಒಂದು ಹೇಳಿಕೆನ ತಾವು ಸ್ವಾಗತ ಮಾಡ್ತೀರಾ ವಿರೋಧ ಮಾಡ್ತೀರಾ ಮೇಡಮ್? ಕುಮಾರಸ್ವಾಮಿ ಆ ಹೇಳಿಕೆಯನ್ನು ಸ್ವಾಗತ ಮಾಡ್ತೀರಾ ವಿರೋಧ ಮಾಡ್ತೀರಾ ಮೇಡಮ್? ಇಲ್ಲಿ ಇವತ್ತು ಬಹಳ ಮುಖ್ಯವಾಗಿರುವಂತದ್ದು ಕಾಂಗ್ರೆಸ್ ಚುನಾವಣೆ ಬಂದಾಗ ಯಾವ ರೀತಿಯ ಮೋಸ ಮಾಡ್ತಿದೆ ಅನ್ನೋದು ಮುಖ್ಯ. ನಾನು ನಿಮಗೆ ವಾಪಸ್ ಪ್ರಶ್ನೆ ಕೇಳ್ತೀನಿ, ಕಾಂಗ್ರೆಸ್ಸಿನ ಮುಖಂಡರಿಗೆ ಪ್ರಶ್ನೆ ಕೇಳ್ತೀನಿ, ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತೀನಿ. ಕರ್ನಾಟಕ ರಾಜ್ಯದಲ್ಲಿರುವಂತಹ BMTC ಮತ್ತು KSRTC ಎಷ್ಟು ಓಡ್ತಿದೆ ಮತ್ತು ಅದನ್ನು ಓಡಿಸಕ್ಕೆ ಮತ್ತು BMTC KSRTC ಅವರಿಗೆ ಸಂಬಳ ಕೊಡೋದಕ್ಕೆ ಡೀಸೆಲ್ ಆಗಕ್ಕೆ ನೀವು ದುಡ್ಡು ಎಲ್ಲಿಂದ ತಂದ್ರಿ? ಸಾಲ ತಂದು ಬಸ್ ನಡೆಸ್ತಾ ಇದ್ದಾರೆ, ಮಹಿಳೆಯರಿಗೆ ಉಚಿತ ಅಂತಾರೆ. ಇದು ಕೇವಲ ಈ ಚುನಾವಣೆ ತನಕ ಮಾತ್ರ. ಮೊದಲಿಂದಲೂ ನಮಗೆ ಕೇಳಿ ಬರ್ತಾ ಇದೆ ಲೋಕಸಭಾ ಚುನಾವಣೆ ತನಕ ಮಾತ್ರ ಅನ್ನುವಂಥದ್ದು. ಇವತ್ತು ಕಳೆದ 1 ವರ್ಷದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿಯನ್ನ ಸಾಲ ತಂದು ಇವತ್ತು ಸಿದ್ದರಾಮಯ್ಯನವರು ರಾಜ್ಯ ಆಳ್ತಾ ಇದ್ದಾರೆ. ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ, ಬಸ್ ಯಾಕೆ ನಿಲ್ಸಿದ್ರಿ? ಬಸ್ ನಡೆಸಕ್ಕೆ ಸಾಲ ಯಾಕೆ ತರ್ತಿದ್ರಿ? ಈ ರೀತಿ ಜನರಿಗೆ ಮೋಸ ಮಾಡುವಂತ ಅದಾದ ಮೇಲೆ ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ IVFನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಸುರಿಸುವಂತ ಕೆಲಸವನ್ನ ದೇಶದಲ್ಲಿ ಕಾಂಗ್ರೆಸ್ ಮಾಡಿದ ಪರಿಣಾಮ ಕಾಂಗ್ರೆಸ್ ಇವತ್ತು ನೆಲಕಚ್ಚಿದೆ. ಕರ್ನಾಟಕದಲ್ಲಿ ಬಾಕಿ ಇತ್ತು, ಇವತ್ತು ಕರ್ನಾಟಕದಲ್ಲಿ ಕೂಡ ನೆಲಕಚ್ಚುವಂತ ಕಾಲ ಹತ್ರ ಬರ್ತಾ ಇದೆ. ಮಹಿಳೆಯರು ದಿಕ್ಕು ತಪ್ಪಿದ್ದಾರೆ ಅಂತ ಹೇಳಿರೋದು ಕುಮಾರಸ್ವಾಮಿ ವ್ಯಾಪಕ ವಿರೋಧ ಬರ್ತಾ ಇದೆ ಆ ಹೇಳಿಕೆ. ಇಲ್ಲಿ ಪ್ರಶ್ನೆ, ಆ ರೀತಿಯ ತಪ್ಪು ಅರ್ಥವನ್ನ ಯಾವುದೇ ರೀತಿ ಕಲ್ಪಿಸಬೇಡಿ. ಕುಮಾರಸ್ವಾಮಿ ಅವರಿಗೆ ಮಹಿಳೆಯರ ಬಗ್ಗೆ ಗೌರವ ಇದೆ, ಮಹಿಳೆಯರ ಬಗ್ಗೆ ಗೌರವದಿಂದಲೇ ಅವರು ಮಾತಾಡಿಸ್ತಾ ಇದ್ದಾರೆ. ಆದ್ರೆ ಇವತ್ತು ಇದನ್ನು ತಿರುಚಿ ಹಾಕುವಂತ, ಇದನ್ನು ತಿರುಚಿ ಹೇಳಿಕೆ ಕೊಡುವಂತ ಕಾಂಗ್ರೆಸ್ ಬೇರೆ ಯಾವುದವರಿಗೆ ಚುನಾವಣಾ ಮುದ್ದೆ ಸಿಕ್ಕಿಲ್ಲ. ಚುನಾವಣೆಗೆ ಒಂದು ವಿಷಯ ಸಿಗ್ಬೇಕಲ್ಲ, ವಿರೋಧ ಮಾಡಕ್ಕೆ ಒಂದು ವಿಷಯ ಸಿಗ್ಬೇಕಲ್ಲ. ಯಾವ ವಿಷಯ ಸಿಕ್ಕಿಲ್ಲ, ಅದಕ್ಕೆ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನೇ ತಿರುಗಿ ಮುರುಗಿ ಹೇಳುವಂತ ಒಂದು ಚಾಲಿ ಕಾಂಗ್ರೆಸ್ಸಿನದ್ದು. ಸುಳ್ಳು ಹೇಳಿ 100 ಸುಳ್ಳು ಹೇಳಿ ಅದನ್ನು ಸತ್ಯ ಮಾಡುವಂತ ಚಾಲಿ ಕಾಂಗ್ರೆಸ್ಸಿನದ್ದು. ಇದನ್ನೇ ಅವರು ಮಾಡ್ತಾ ಇದ್ದಾರೆ, ಅದೇ ಜನ ಇದನ್ನು ನಂಬಲ್ಲ.